ಯಾರ ಕೂಗಿದು ಹೇಳಿ ಹೇಳಿ ಪುಣ್ಯದ ಮಾತೆ ಯಾರ ಬಲ್ವಿದು ರಾಮನ ಭೂಮಿ ಆಡುವ ಕಂದನಿಗೆ ರಾಮನ ಭೂಮಿ ಆಡುವ ಕಂದನಿಗೆ ಶೋಕವೇ ವೇಗವೇ ನಾಡಲಿ ಧರ್ಮವೇ ಕೇಳಿ ಕೇಳಿ ಭಾರತ ಮಾತೆ ಯಾರ ಬಲ್ವಿದು ಹೇಳಿ ಹೇಳಿ ಪುಣ್ಯದ ಮಾತೆ ಯಾರ ಬಲ್ವಿದು ನಾಚಿಕೆ ಎಂಬುದಿಲ್ವಾ ನಿನ್ನ ಹೇಸಿ ಜನ್ಮಕ್ಕೆ ಒಡಕು ಕಾಸಿನ ಕಿಮ್ಮತ್ತಿಲ್ಲ ನಿನಗೆ ಕೆಲಸ ಮಾಡುವ ಸೌಜನ್ಯವಿಲ್ಲ ನಿನಗೆ 3 ಹೊತ್ತು ಊಟ ಮಾಡುತ್ತಾ ಕುಳಿತುಕೋತಾ ಇದೆಯಲ್ಲ ಮೊದಲು ಕೆಲಸ ಮಾಡು ನಂತರ ಊಟ ಮಾಡು ಮಾತಾಯಿ ನೀನು ನನ್ನ ಸೊಸೆ ಅಲ್ಲಮ್ಮ ಮಾತಾಯಿ ನೀನು ನನ್ನ ಸೊಸೆ ಅಲ್ಲ ನಾನು ನಿನ್ನ ಹೊಟ್ಟೆಯಲ್ಲಿ ಮುಟ್ಟಿದ ಮಗನೆಂದು ತಿಳಿದು ಹೊಟ್ಟೆ ಹಚ್ಚಿದಾಗ ಊಟ ಕೊಟ್ಟು ಪುಣ್ಯ ಕಟ್ಟಿಕೊ ಮತ್ತಾಯಿ ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಏನಂದಿಯೋ ಮುದಿಯ ಕೈಯಲ್ಲಿ ಯಾವಾಗ್ಲೂ ಈ ಊಟದ ತಾಟನ ಹಿಡಿದುಕೊಂಡೇ ಇರ್ತಾ ಇದೆಯಾ ಈಗ ಊಟ ಕೊಟ್ಟು ಪುಣ್ಯ ಕಟ್ಕೋ ಅಂತ ಇದೆಯಾ ನೋಡು ನಿನಗೆ ನಾಚಿಕೆ ಆಗೋದಿಲ್ವಾ ಮುದಿಯ ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ ಪಾತ್ರಗಳಲ್ಲಿ ಇರುವುಗಳಲ್ಲಿತು ಪಾತ್ರಗಳಲ್ಲಿ ಇರುವುಗಳಿತು ಬಲ್ಲವನಿಗೆ ಸೂತ್ರಧಾಯ ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ ಅಯ್ಯೋ ದೇವರು ಇದು ಎಂತ ಕಷ್ಟ ಕೊಡುತ್ತಿರೋಲ್ಲಮ್ಮ ಸುವರ್ಣ ಇದು ಅಂತ ಕಷ್ಟ ಕೊಡುತ್ತಿರ ಸುವರ್ಣ ಕೈಗೆ ಬಂದ ತುತ್ತು ಬಾಯಿಗೆ ಬರದೆ ಮತ್ತೆ ಹಾರಿ ಹೊಡೆದು ಬಿಟ್ಟಲ್ಲಮ್ಮ ಮತ್ತೆ ಹಾರಿ ಹೊಡೆದು ಬಿಟ್ಟಲ್ಲ ಸುವರ್ಣ ಮಾನವನು ತಿಂದು ಜೀವಿಸುವ ಅನ್ನವನ್ನು ನೆಲ ಸಮಾನ ಮಾಡಿ ಬಿಟ್ಟಲ್ಲಮ್ಮ ನೆಲ ಸಮಾನ ಅಮ್ಮ ಮಾತಾಯಿ ಹಿಂದ ಹಸಿದ ಒಟ್ಟಿಗೆ ಕೈ ಎತ್ತಿ ಹಾಕಿದೆ ನಿನ್ನೊಂದು ಕರಗಳಿಂದ ಅಂಗಲಾಚಿ ಬೇಡಿಕೊಳ್ಳ ತಾಯಿ ಸುವರ್ಣ ನೀವು ಗಂಡ ಹೆಂಡರಿಬ್ಬರು ಉಂಡ ಬಿಟ್ಟು ಎಂಜಲವನ್ನಾದರೂ ಉಣ್ಣಲಿಕ್ಕೆ ಅನುಮತಿ ಮಾಡಿ ಕೂಡ ಮತ್ತಾಯಿ ಅನುಮತಿ ಮಾಡಿ ಅಮ್ಮ ತಾಯಿ ಎಷ್ಟು ಮಾಡುವುದಕ್ಕಿಂತ ನೀವು ಇಬ್ಬರು ಗಂಡ ಹೆಂಡರು ಬಿಟ್ಟ ಎಂಜಲದಲ್ಲಿ ಒಂದು ತೊಟ್ಟಿ ವಿಷವನ್ನಾದರೂ ಹಾಕಿಕೊಡಮ್ಮ ವಿಷವನ್ನಾದರೂ ಹಾಕಿಕೊಡ
ಅದನ್ನೇ ತಿಂದು ಸತ್ತು ಹೋಗುತ್ತೀನಪ್ಪ ತಾಯಿ, ಸತ್ತು ಹೋಗುತ್ತೇನೆ. ಏ ಮುದಿಯ, ಸಾಯೋದಾದ್ರೆ ಎಲ್ಲಾದ್ರೂ ಹೋಗಿ ಸಾಯಿ. ಈ ಮನೆಯಲ್ಲಿ ಸತ್ತು ನಮ್ಮನ್ನ ಕಾರ್ಯಗೃಹಕ್ಕೆ ಹೋಗುವಂತೆ ಮಾಡಬೇಡ. ನಿನಗೆ ಹೊಟ್ಟೆ ಹಸಿದ್ಯಾ? ಆಯ್ತು, ಮನೆಯಲ್ಲಿ ಸ್ವಲ್ಪ ಹಳಸಿದ ಅನ್ನ ಉಳಿದಿದೆ, ಅದನ್ನೇ ತಂದು ಕೊಡ್ತೀನಿ, ತಿಂದು ಕೆಲಸ ಮಾಡೋ. ಬಡಿತೆ ಸಿಡಿಲು ನಡುತ್ತೆ ಮುಗಿಲು, ಎದೆಗೆ ಸಿಡಿಲು ಬಡೀತೆ, ಎದೆಗೆ ಸಿಡಿಲೀತೆ, ಮನದ ಮುಗಿಲು ನಡುಗಿದೆ, ಎದೆಗೆ ಸಿಡಿಲು ಬಡೀತೆ, ಮನದ ಮುಗಿಲು ನಡುಗಿದೆ, ಮಮತೆ ಪ್ರೀತಿ ತುಂಬಿದ ಗೋಡವು ಸಾರಾಯಿತೆ, ಹರಿತಿ ಕಮ್ಮನಿ ಹರಿತಿ, ತಿಳಿಯದ ಯಾಕ ತಿಳಿಯದೆ, ಎದೆಗೆ ಸಿಡಿಲು ಬಡೀತೆ, ಮನದ ಮುಗಿಲು ನಡುಗಿದೆ, ಎದೆಗೆ ಸಿಡಿಲು ಬಡೀತೆ, ಮನದ ಮುಗಿಲು ನಡುಗಿದೆ, ತುಂಬಿದ ಮೋಡವು ಚೂರಾಯಿತೆ, ಹರಿತಿ ಕಂಬನಿ ಹರಿತಿ, ತಿಳಿಯದೆ ಏಕ ತಿಳಿಯದೆ. ಹಳಸಿದ ಅನ್ನ ಸುವರ್ಣ, ಇದು ಹಳಸಿದ ಅನ್ನ ಒಂದಿಲ್ಲ ಒಂದು ದಿನ ಸಿಗದೆ ನೀವು ಗಂಡ ಹೆಂಡರು ದುರ್ಮರಣಕ್ಕೀಡಾಗಿ. ಇದು ನಿನಗೆ ತಿಳಿಯದು ಸುವರ್ಣ, ಇದು ನಿನಗೆ ತಿಳಿಯದು. ಏ ಮುದಿಯ, ತೆಗೆದುಕೋ, ತಿಂದು ಈ ಮನೆ ಕೆಲಸ ಮಾಡೋ. ಸುವರ್ಣ, ಸುವರ್ಣ, ನಾನು ಅರ್ಜೆಂಟಾಗಿ ಬೆಂಗಳೂರಿಗೆ ಹೋಗಬೇಕಾಗಿದೆ. ಅದಕ್ಕಾಗಿ ನಾನು ಇಷ್ಟು ಬೂಟ್ ಪಾಲಿಶ್ ಮಾಡಿಕೊಂಡು ಬರ್ತೀನಿ, ನೀನು ಬೇಗ ಎಲ್ಲ ರೆಡಿ ಮಾಡು. ರೀ, ನೀವು ಬೆಂಗಳೂರು ಹೋಗೋರು, ನೀವೇಕೆ ಹೋಗ್ತೀರಾ? ಇಲ್ಲಿ ನಿಮ್ಮಪ್ಪ ಈಗ ತಾನೇ ಊಟ ಮಾಡ್ಕೊಂಡು ಕುಳಿತುಕೊಂಡಿದ್ದಾರೆ, ಅವ್ರ ಕೈಲಿ ಕೊಡಿ, ಬೂಟ್ ಪಾಲಿಶ್ ಮಾಡ್ಕೊಂಡು ಬರ್ತಾರೆ. ಸುವರ್ಣ, ಈ ತಂದೆ ಕೈಯಿಂದ ನಾನು ಹಾ ಹಾ ರೀ, ನೋಡಿ, ನಾವು ಮದ್ವೆ ಆಗೋ ಸಮಯದಲ್ಲಿ ಎಷ್ಟು ಉರ್ದಿಲ್ಲ ನಿಮ್ಮಪ್ಪ, ಅದು ನಿಮ್ಗೆ ಇನ್ನೂ ಗೊತ್ತಾಗ್ಲಿಲ್ವಾ? ಹೌದು ಸುವರ್ಣ, ನೀನು ಹೇಳುವ ಮಾತು ನಿಜ ಇದೆ. ಅಪ್ಪಾಜಿ, ಅಪ್ಪಾಜಿ, ಹೋಗಿ ಬೂಟ್ ಪಾಲಿಶ್ ಮಾಡ್ಕೊಂಡು ಬೇಗ ಬಂದ್ಬಿಡ್ರಲ್ಲ. ಏನು ನಾನು ಮೋದಿಯ, ನೀನಲ್ದ ನಿಮ್ಮಪ್ಪ ಹೋಗ್ತಾನಾ? ಹೋಗೋ ಬೇಗ, ನನ್ನ ಗಂಡ ಬೆಂಗಳೂರು ಹೋಗ್ಬೇಕು, ತೆಗೆದುಕೊಂಡು ಹೋಗೋ. ಅಪ್ಪನೋ ಬೆಪ್ಪನೋ, ಹೇಳಿದ ಕೆಲಸ ಮಾಡೋದು ಬಿಟ್ಟು ಇಲ್ಲದ ತಲೆ ಹರಟೆ ಕೆಲಸ ಮಾಡಿದರೆ ತಿನ್ನು ಊಟವೂ ಸಿಗಕ್ಕಿಲ್ಲ. ಜೋಕೆ ಮಗು ಸುನಿಲ, ಬೂಟ್ ಪಾಲಿಶ್ ಮಾಡಿಕೊಂಡು ಬರೋದು ಅದಷ್ಟು ದೊಡ್ಡ ಕೆಲಸವಲ್ಲಪ್ಪ, ದೊಡ್ಡ ಕೆಲಸವಲ್ಲ. ಹಿಂದೆ ಜಗತ್ತಿಗೆ ಬೆಳಕನ್ನು ಕೊಟ್ಟಂತ ಆ ಮಹಿಮಾ ಪುರುಷ ಬಸವಣ್ಣನವರು ಮಾದರ ಹರಳೇನ ಮೈ ಚರ್ಮದ ಜೋಡನ್ನು ತಲೆ ಮೇಲೆ ಒತ್ತರಂತಪ್ಪ, ತಲೆ ಮೇಲೆ ಒತ್ತರಂತೆ. ಈ ಸಂಸಾರ ಮನದಲ್ಲಿ ಆಶಯ ಬೇರೆ, ಆದರೆ ನಿನ್ನ ಮಗನಾದ ಬೂಟು ಪಾಲಿಶ್ ಮಾಡಿಕೊಳ್ಳುವ ಮುಂಚೆ ಒಂದು ಮಾತು ಹೇಳುತ್ತೇನೆ ಕೇಳಪ್ಪ, ಮಾತು ಹೇಳುತ್ತೇನೆ. ಹೆಂಡತಿಯ
ಗುಲಾಮನಾಗಿ ಷಂಡದಂತೆ ಬಾಳುವ ಒಬ್ಬ ಮಗನು ನನಗಿದ್ದಾನೆ ಎನ್ನುವುದಕ್ಕಿಂತ ನನಗೆ ಮಗನೇ ಇಲ್ಲ ಎಂದರೆ ಎಷ್ಟು ಚೆನ್ನಾಗಿ ಇರುತ್ತಿತ್ತು ಸುನಿಲ, ಎಷ್ಟು ಚೆನ್ನಾಗಿ ಇರುತ್ತಿತ್ತು. ಮುಚ್ಚ ಬಾಯಿನ. ಹೆಂಡತಿಯ ಗುಲಾಮನಾಗಾದ್ರೂ ಇರ್ತೀನಿ, ಹೆಂಡತಿ ಸೀರಿನಾದ್ರೂ ಹೋಗಿದ್ದೀನಿ. ಅದನ್ನು ಕೇಳಲು ನೀನ್ ಯಾರು? ಸುನಿಲ, ನಾನ್ಯಾರಂತ ಎಷ್ಟೊಂದು ಸರಳವಾಗಿ ಹೇಳ್ತಿದ್ಯಪ್ಪ. ಸುನಿಲ, ನಿನ್ನ ಹೆಂಡತಿಯ ಪ್ರೇಮದ ಪೊರೆ ಅರಿದು ಪ್ರೇಮಾಂತರ ದೃಷ್ಟಿಯಿಂದ ನೋಡ್ಕೊಪ್ಪ, ಪ್ರೇಮಾಂತರ ದೃಷ್ಟಿಯಿಂದ ಇದೇ ಮುದುಕ ನೀ ಹುಟ್ಟಲಿಕ್ಕೆ ಕಾಣಪ್ಪ, ಇದೇ ಮುದುಕ ಹುಟ್ಟಲಿಕ್ಕೆ ಕಾಣ. ನಿನ್ನ ತಾಯಿಯ ಮಿಂಡಲಪ್ಪ, ನಿನ್ನ ತಾಯಿಯ ಗಂಡನೆಂದು ನನಗೆ ಗೊತ್ತಾಗುತ್ತದೆ ಅಪ್ಪ. ಮನೆ ಬಿಟ್ಟು ಹೋಗಬೇಕೆಂದರೆ ನಾ ಕಟ್ಟಿಸಿದ ಮನೆ ಬಿಟ್ಟು ಹೋಗಲು ನನಗೆ ಏಕೋ ಮನಸ್ಸಾಗ್ತದೆ. ಕೈಲಾದಷ್ಟು ಕೆಲಸ ಮಾಡಿ ಇಲ್ಲೇ ಇದ್ದು ಈ ಬಂದ ಜೀವನದಿಂದ ಮುಕ್ತರಾಗಬೇಕು. ಮನದಲ್ಲಿ ಆಸೆಯ ಬೇರೆ, ಕನಸಲ್ಲಿ ನಡೆಯುವುದು ಬೇರೆ. ಮನದಲ್ಲಿ ಆಸೆಯ ಬೇರೆ, ಕನಸಲ್ಲಿ ನಡೆಯುವುದು ಬೇರೆ. ಆಗತಿಗೆ ನಾಗ ಬೇರೆ, ನಿಧಿಯು ರೇಖೆ ಬೇರೆ. ಆಗತಿಗೆ ನಾಗ ಬೇರೆ, ನಿಧಿಯು ನೀತಿ ಬೇರೆ. ಮನದಲ್ಲಿ ಆಸೆಯ ಬೇರೆ, ಕನಸಲ್ಲಿ ನಡೆಯುವುದು ಬೇರೆ. ಮನದಲ್ಲಿ ಆಸೆಯ ಬೇರೆ. ರೀ, ಅಂತೂ ಈ ಮುದಿಗುಬೆ ಹೋಯ್ತು ಬನ್ರಿ. ರೀ, ಬೆಂಗಳೂರಿಗೆ ಹೋಗಿ ನೀವು ಬರೋದು ಎಷ್ಟು ದಿನ ಆಗುತ್ತೆ? ಸದ್ಯ ಒಂದು 8-10 ದಿವಸ ಲೇಟ್ ಆಗಬಹುದು. ಹೋದ ಮೇಲೆ ಕೆಲಸ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀರ ತಾನೆ? ಏಕೆ ಏಕೆ? ಯಾಕೂ ಇಲ್ಲ ರೀ, ನೀವಿರದೆ 1 ನಿಮಿಷ ಕೂಡ 1 ವರ್ಷದಂತೆ ಕಾಯುತ್ತದೆ. ಅದಕ್ಕೆ ರೀ. ಓಹೋ, ಹಾಗೇನಾ? ಹಾಗೆ ಆಗಲಿ ಸುವರ್ಣ. ಹೋದ ಕೆಲಸ ತಕ್ಷಣ ಮುಗಿಸಿಕೊಂಡು ಬೇಗ ಬರುತ್ತೇನೆ. ಹೋಗುವ ಮುನ್ನ ಏನಾದರೂ ಒಂದು ಸಂಭಾವನೆ? ಆಯ್ತು ರೀ, ನಿಮ್ಮ ಇಷ್ಟದಂತೆ ಆಗ್ಲಿ. ಚಂದ್ರಿಕೆ, ಓ ಚಂದ್ರಿಕೆ, ಬಾನಲ್ಲ ಸನಿಹೆಗೆ. श्रीराम ना जानकी ना पड़वे श्री ರೀ, ಆ ಮುದಿಗೂಬೆ ಬರೋವರೆಗೂ ನೀವು ಊಟ ಮಾಡ್ಕೊಂಡು ಕುಳಿತುಕೊಂಡು ಬನ್ನಿ. ಆಯ್ತು, ನೋಡಿ ಬಾ.